ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ ಆಫೀಸಿಯಲ್ಲು. ಇವತ್ತಿನ ಕ್ಲಾಸಲ್ಲಿ ಹತ್ತನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ, ಅದೇ ರೀತಿ ಸರ್ 15ಕ್ಕೆ ನೀವು ಅಡ್ಮಿಟ್ ಕಾರ್ಡ್ ಬಿಡ್ತಾರ ಅಂತ ಹೇಳಿದ್ರಿ. ಅದೇ ಇವತ್ತು ಬಿಟ್ಟಿಲ್ಲ, ಯಾವತ್ತು ಏನಂತೇಳಿ ಅವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಇವತ್ತಿನ 10ನೇ ಮಾಡೆಲ್ ಟೆಸ್ಟನ್ನು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂತೇಳಿ ಶಾರ್ಟ್ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಫಸ್ಟ್ ನೋಡಿರಿ, ಡೇಟ್ ನೋಡಿರಿ. ಹವಾಲ್ದಾರ್ ಎಜುಕೇಷನ್ ಏನದಲ್ಲ, ಹವಾಲಿದಾರ್ ಇದು ನಿಮಗೆ 11ನೇ ತಾರೀಕು ಎಕ್ಸಾಮ್ ಇರುತ್ತೆ. ಇದು ಇವತ್ತು 15ನೇ ತಾರೀಕು, ಇವತ್ತು ಅವ್ರದ್ದು ಮಾತ್ರ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಇನ್ನು ಅಗ್ನಿವೀರ್ ಜಡಿ 10th ಬೇಸ್ ಮೇಲೆ ಅಗ್ನಿವೀರ್ ಟ್ರೇಡ್ಸ್ಮೆನ್ ಏನದಲ್ಲ ಅವರಿಗೆ ನಿಮ್ಮದು ಅಡ್ಮಿಟ್ ಕಾರ್ಡು 18ನೇ ತಾರೀಕು ಸಾಯಂಕಾಲ ಬಂದು ಅದು 1ನೇ ತಾರೀಕು ಮತ್ತು 2ನೇ ತಾರೀಕು 2 ದಿನಗಳ ಕಾಲ ಎಕ್ಸಾಮ್ ನಡೀತದೆ. ಇನ್ನು ಅಗ್ನಿವೀರ್ ಜನರಲ್ ಡ್ಯೂಟಿ ಟ್ರೇಡ್ಸ್ಮ್ಯಾನ್ 10th, ಆಮೇಲೆ ಅಗ್ನಿವೀರ್ ಟೆಕ್ 3 ಯಾರು ಹಾಕಿದ್ರಲ್ಲ ಅವ್ರದ್ದು 19ನೇ ತಾರೀಕು ಈವ್ನಿಂಗ್ ಬರುತ್ತೆ. ಅವ್ರದ್ದು ಎಕ್ಸಾಮ್ 3 ಮತ್ತು 4ನೇ ತಾರೀಕು ಬರುತ್ತೆ. ಈ ರೀತಿ ನಿಮ್ಮದು ಡೇಟ್ಸ್ಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅವತ್ತಿನ ಡೇಟ್ ಪ್ರಕಾರ ನಿಮ್ಮ ಹಾಲ್ ಟಿಕೆಟನ್ನು ತಗೋಬೋದು. ಓಕೆ, ಫಸ್ಟಿಗೆ ನಾವು ಈಗ ಮತ್ತೆ ನೆಕ್ಸ್ಟ್ ನಾವು 10ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ICC ಫಸ್ಟಿಗೆ GK ಕ್ವಶನು. ICC ಪುರುಷರ ಕ್ರಿಕೆಟ್ ವಿಶ್ವಕಪ್ 2023 ಫೈನಲ್ ಯಾವ ಭಾರತೀಯ ನಗರದಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಕ್ವಶನ್ನು. ಕರೆಂಟ್ ಅಫೇರ್ಸ್ ಬಗ್ಗೆ ಭಾಳಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇದು ಅಹಮದಾಬಾದಲ್ಲಿ ನಡೆದಂಥದ್ದು. ಎಲ್ಲಿ? ಅಹಮದಾಬಾದಲ್ಲಿ ನಡೆದಂಥದ್ದು. ನೆಕ್ಸ್ಟು ಸೆಕೆಂಡ್ ಕ್ವಶನನ್ನು ನೋಡಿರಿ. ಫೆಬ್ರವರಿ 28, 2024ರಂತೆ ಭಾರತ ಸರ್ಕಾರ ಗೃಹ ಸಚಿವರು ಯಾರಾಗಿದ್ದರು ಅಂತ ಹೇಳಿದ್ರೆ, ಗೃಹ ಸಚಿವರು ಯಾರಾಗಿದ್ದರು? ಅಮಿತ್ ಶಾ ಅವರು ಆಗಿದ್ದರು. ನೆಕ್ಸ್ಟು ಮೂರನೇದು, ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಯಾವ ಆತ್ಮಕಥೆಯ ಶೀರ್ಷಿಕೆಯಾಗಿದೆ ಅಂತಂದ್ರೆ ಇದು ಮಹಾತ್ಮ ಗಾಂಧೀಜಿಯವ್ರದ್ದು ಆಗಿದೆ. ಓಕೆ, 4ನೇ ಕ್ವಶನ್, ಮುಂಬೈ ಹೈ ಒಂದು ಡ್ಯಾಶ್ ಕ್ಷೇತ್ರವಾಗಿದೆ. ಇದು ತೈಲ ಕ್ಷೇತ್ರವಾಗಿದೆ. ಯಾವುದು? ಇದು ಫ್ಯೂಯಲ್ ಸಂಬಂಧಂಥ ಕ್ಷೇತ್ರ. 2011 ಜನಗಣತಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಶಿಫ್ಟಲ್ಲಿ ನಿಮಗೆ 100% ಒಂದು ಕ್ವಶನ್ ಬರುತ್ತೆ. ಅತ್ಯಂತ ಸಾಕ್ಷರ ರಾಜ್ಯ ಯಾವುದು ಅಂತಂದ್ರೆ ಇದರಲ್ಲಿ ಆಪ್ಷನ್ಗಳು ಗೋವಾ, ತಮಿಳುನಾಡು, ಕರ್ನಾಟಕ, ಕೇರಳ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 4th ಕೇರಳ ಸರಿಯಾದ ಉತ್ತರ. ನೆಕ್ಸ್ಟು, ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಿದರು ಅಂತಂದ್ರೆ ಇದನ್ನು ಸಿಂಗಾಪುರಲ್ಲಿ ಅವರು ಸ್ಥಾಪಿಸಿದರು. ಯಾವ ವರ್ಷ ಅಂತೇಳಿದ್ರೆ ಅದು ನೀವು ಕಮೆಂಟ್ ಮಾಡಬೇಕು, ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟು 7ನೇ ಕ್ವಶನ್, ಸ್ಪೋರ್ಟ್ಸ್ ಸ್ಟಾರ್ ಆ್ಯಸಸ್ ಅವಾರ್ಡ್ 2024 ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಟೀಮ್ ಸ್ಪೋರ್ಟ್ಸ್ ಬಗ್ಗೆ ಸಂಬಂಧಿಸಿದಂತೆ ಪ್ರಶಸ್ತಿ ಯಾರಿಗೆ ನೀಡಿದರು ಅಂತೇಳಿ ಕೇಳಿರುವಂಥದ್ದು. ಇದನ್ನು ಮೊಹಮ್ಮದ್ ಶಮಿ ಅವರಿಗೆ ನೀಡಿದರು. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಭಾರತೀಯ ಸಂವಿಧಾನ ಪ್ರಕಾರ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತಾರೆ? 11 ಮೂಲಭೂತ ಕರ್ತವ್ಯಗಳನ್ನು ಹೊಂದಿರುವಂಥದ್ದು. ನೆಕ್ಸ್ಟು, ಫೆಬ್ರವರಿ 28, 2024ರಂತೆ ಭಾರತ ರಕ್ಷಣಾ ಸಚಿವರು ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂತಹ ಅಂದರೆ 2024ರಲ್ಲಿ ಯಾಕೆ ಕೇಳ್ಯಾರ ಅಂತಂದರೆ ನಿಮಗೆ ಕೇಳಿದ್ರು ಅದೇ ಕೇಳೋದು. ಯಾಕಂದರೆ 2024ರಲ್ಲಿ ಹೊಸ ಸರ್ಕಾರವು ಅಲ್ಲಿ ಫಾರ್ಮ್ ಆಯಿತು. ಹೌದಾ? ಎಲೆಕ್ಷನ್ ಆಯಿತು, ಮತ್ತೆ ಗೌರ್ಮೆಂಟ್ ಬಂತು, ಅವರು ಹೊಸದಾಗಿ ಯಾರನ್ನು ಮಾಡಿದ್ದಾರೆ ಅಂಥೇಳಿ. ಅದೇ ಯಾರು? ರಾಜನಾಥ್ ಸಿಂಗ್ ಅವರನ್ನು ಮಾಡಿದ್ದಾರೆ. ನೆಕ್ಸ್ಟು 10ನೇ ಪ್ರಶ್ನೆ, ಓಣಂ ಹಬ್ಬವನ್ನು ಪ್ರಮುಖವಾಗಿ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಂತಂದ್ರೆ ಓಣಂ ಹಬ್ಬವನ್ನು ಇದು ಕೇರಳದಲ್ಲಿ ಆಚರಿಸುವಂಥ ಹಬ್ಬ. ನೆಕ್ಸ್ಟು, ನೀಲಿ ದಂಗೆ ಅಂದರೆ ಇಂಡಿಗೋ ರೆವಲ್ಯೂಷನ್ ಅಂತೀವಿ, ಭಾರತದ ಯಾವ ಪ್ರದೇಶದಲ್ಲಿ ನಡೆಯಿತು ಅಂತಾರೆ? ಇದು ಬಂಗಾಳದಲ್ಲಿ ನಡೆಯಿತು. ನೆಕ್ಸ್ಟು, ಡ್ಯಾಶ್ನ ಘೋಷಣೆಯು ಭಾರತ ಸಂವಿಧಾನದ ಒಂದು ವೈಶಿಷ್ಟ್ಯವಾಗಿದೆ. ತುರ್ತು ಪರಿಸ್ಥಿತಿಯ ಘೋಷಣೆ ಒಂದು ವೈಶಿಷ್ಟ್ಯತೆಯನ್ನು ಇದೆ. ನೆಕ್ಸ್ಟು, ಫೆಬ್ರವರಿ 2028ರಂತೆ ವಾಯುಪಡೆಯ ಮುಖ್ಯಸ್ಥರು ಯಾರು ಅಂತೇಳಿದರೆ ಇಲ್ಲಿ ವಾಯುಪಡೆಯ ಮುಖ್ಯಸ್ಥರು ವಿವೇಕ್ ರಾವ್ ಚೌಧರಿಯವರು ಆಗಿದ್ದರು. ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ನೆಕ್ಸ್ಟು 14ನೇ ಪ್ರಶ್ನೆ, ಮೇ ತಿಂಗಳಿನ ಹುಣ್ಣಿಮೆಯ ದಿನವಾದ ವೈಸಾಖ್ ಪ್ರಪಂಚದಾದ್ಯಂತ ಲಕ್ಷಾಂತರ ಡ್ಯಾಶ್ಗೆ ಅತ್ಯಂತ ಪವಿತ್ರವಾದ ದಿನಗಳಾಗಿವೆ ಅಂತಂದರೆ ಇದು ಬೌದ್ಧರಿಗೆ ಅತ್ಯಂತ ಪ್ರಮುಖವಾದ ದಿನವಾದದ್ದು. ನೆಕ್ಸ್ಟು 15ನೇದು, ರಾಣಿಖೇತ್ ಗಿರಿಧಾಮ ಯಾವ ರಾಜ್ಯದಲ್ಲಿ ಇದೆ ಅಂತಂದರೆ ಇದು ಉತ್ತರಾಖಂಡದಲ್ಲಿರುವಂತಹ ಒಂದು ಗಿರಿಧಾಮ. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ GK ಪ್ರಶ್ನೆಗಳನ್ನು ಅವರು ಕೊಟ್ಟಿರುವಂಥದ್ದು. ಪ್ರತಿಯೊಂದು ಶಿಫ್ಟಲ್ಲಿ ಪ್ರತಿಯೊಂದು ಸೆಟ್ಟಲ್ಲಿ ಅವರು ಕೊಟ್ಟಂಥ 46 ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅದಾವ. ನೆಕ್ಸ್ಟ್ ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮನೆಯ ಬಳಕೆಯ ವಿದ್ಯುತ್ ಸರ್ಕ್ಯೂಟ್ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಹೇಳಿಕೆ ಸರಿಯಾಗಿ ಆಗಿಲ್ಲ ಅಂತಂದರೆ ಎಲ್ಲ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಇದು ಸರಿಯಾದ ಉತ್ತರ ಅಲ್ಲ. ನೆಕ್ಸ್ಟು,
5 kg ದ್ರವ್ಯರಾಶಿಯ ಕಾಯವು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ. ಕಾಯದ ಮೇಲೆ ಕಾರ್ಯನಿರ್ವಹಿಸುವ ಬಲ ನ್ಯೂಟನ್ನಲ್ಲಿ ಎಷ್ಟು? ಅದರ ಫೋರ್ಸನ್ನು ಕೇಳಿದಾರೆ. ಅಲ್ಲಿ ಅದು ಎಷ್ಟು ಕೆ ಜಿ ಅದ, ಅದರ ಕಾಯವು ವೇಗೋತ್ಕರ್ಷ ಎಷ್ಟಾಯಿತು? 10 × 5 ಅಂತಂದ್ರೆ 50 ನ್ಯೂಟನ್. ಯಾವುದು? 50 ನ್ಯೂಟನ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 18ನೇ ಕ್ವಶನ್. ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಹೇಳಿಕೆ ಸರಿಯಾಗಿದೆ? ಹೇಳಿಕೆಗಳನ್ನು ಕೊಡಿ. ವಿದ್ಯುತ್ ಶಕ್ತಿ ಪ್ರತಿ ಯೂನಿಟ್ನ ಸಮಯಕ್ಕೆ ಬಳಸಲ್ಪಟ್ಟ ವಿದ್ಯುತ್ ಶಕ್ತಿಗೆ ಸಮನಾಗಿರುತ್ತದೆ. ಆಪ್ಷನ್ ನಂಬರ್ ಫಸ್ಟ್ 1 ಹೇಳಿಕೆ ಸರಿಯಾದಂಥದ್ದು. ಓಕೆ. ನೆಕ್ಸ್ಟು 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಶಕ್ತಿಯ ಘಟಕವಾಗಿದೆ ಅಂತಂದ್ರೆ ಈ ಶಕ್ತಿಯ ಘಟಕ ಯಾವುದಂತೇಳಿ ಜೂಲ್ಸ್ ಅಂತೇಳಿ ಐತಿ. ನೆಕ್ಸ್ಟು 20ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಸಂಕೋಚನ ಸಾಮರ್ಥ್ಯವನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಸಂಕೋಚ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಸಾರಜನಕ. ಓಕೆ. ನೆಕ್ಸ್ಟು 21ನೇದು. ಕಾರ್ಬನ್ ಎಷ್ಟು ಬಂಧಗಳನ್ನು ರೂಪಿಸಬಹುದು ಅಂತಂದ್ರೆ ಇದು 4 ಬಂಧಗಳನ್ನು ರೂಪಿಸುವಂಥದ್ದು. ನೆಕ್ಸ್ಟು 22ನೇದು. ಪೆನ್ಸಿಲ್ಗಳಲ್ಲಿ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಅಂತಂದ್ರೆ ಇಲ್ಲಿ ಗ್ರಾಫೈಟನ್ನು ಪೆನ್ಸಿಲ್ಗಳಲ್ಲಿ ಬಳಸುವಂತಹ ವಸ್ತು. ನೆಕ್ಸ್ಟು ನೀರಿನ ಅಣುಗಳಲ್ಲಿ ಯಾವ ಧಾತುಗಳು ಇರುತ್ತವೆ ಅಂತಂದ್ರೆ ನೀರಿನ ಅಣುಗಳಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ, ಆಕ್ಸಿಜನ್ ಅಂತೀವಿ. ಓಕೆ. ನೆಕ್ಸ್ಟು ಮಾನವರಲ್ಲಿ ಈ ಕೆಳಗಿನ ಯಾವ ಉಸಿರಾಟದ ವರ್ಣಕ ಇರುತ್ತದೆ ಅಂತಂದ್ರೆ ವರ್ಣಕ ಅನ್ನೋದು ಇಲ್ಲಿ ಉಸಿರಾಟ ಹಿಮೋಗ್ಲೋಬಿನ್ ಇದು ಇರುತ್ತದೆ. ಓಕೆ. ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತೀವಿ. ನೆಕ್ಸ್ಟು 25. ಯಾವುದು ಜೀವಕೋಶದ ಅಂಗವಾಗಿದೆ? ಸೆಲ್ ಆರ್ಗನೆಲ್ ಅಂತೀವಿ. ಇಲ್ಲಿ ಕೆಳಗಿನವರದು ಯಾವುದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ, ಇದು ಸೆಲ್ ಆರ್ಗನೆಲ್. ನೆಕ್ಸ್ಟು 26ನೇ ಕ್ವಶನು. ವೀರ್ಯವು ಮೊಟ್ಟೆಯನ್ನು ಎಲ್ಲಿ ಸಂಧಿಸುತ್ತದೆ ಅಂತೇಳಿ ಇರುವಂಥ ಕ್ವಶನ್. ಇದು ಅಂಡವಾಹಿನಿಯಲ್ಲಿ ಸಂಧಿಸುವಂಥದ್ದು. ನೆಕ್ಸ್ಟು ಹೃದಯದ ಯಾವ ಭಾಗವು ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ರಕ್ತವನ್ನು ಪಡೆಯುತ್ತದೆ? ವೆರಿ ಇಂಪಾರ್ಟೆಂಟು. ಎಡ ಹೃತ್ಕರ್ಣ ಅಂತೀವಿ. ಎಡ ಹೃತ್ಕರ್ಣ, ಲೆಫ್ಟ್ ಆರ್ಟಿನಮ್. ಓಕೆ. ನೆಕ್ಸ್ಟು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದ ನಡುವಿನ ಪ್ರಮುಖ ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಕೋಶಭಿತ್ತಿಯ ಉಪಸ್ಥಿತಿ, ಇದು ಪ್ರಮುಖ ವ್ಯತ್ಯಾಸವಾಗಿದೆ. 29ನೇದು. ಈ ಕೆಳಗಿನ ಯಾವ ಜೀವಿಗಳು ಸ್ವಯಂ ಪೋಷಿತವಾಗಿದೆ ಅಂತಂದ್ರೆ ಇಲ್ಲಿ ಹಸಿರು ಸಸ್ಯಗಳು ಸ್ವಯಂ ಪೋಷಕಗಳು ಅಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥವು ಸ್ವಪೋಷಕಗಳು. ಓಕೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಪತ್ರಹರಿತ್ತಿನ ಮೂಲಕ ಅದು ರೆಡಿ ಮಾಡ್ಕೊತವೆ. ಈ ಎಲೆಯಲ್ಲಿ ಇರುವಂತಹ ಒಂದು ಅಂಶದ ಅದು ಯಾವ ಅಂಶ ಇರುತ್ತದೆ ಹೇಳ್ರಿ, ಕಮೆಂಟ್ ಮುಖಾಂತರ ಹೇಳಬೇಕು. ನೆಕ್ಸ್ಟ್ 30ನೇ ಕ್ವಶನ್. ರೈಸೋಪಸ್ನಲ್ಲಿ ಸಂತಾನೋತ್ಪತ್ತಿಯಲ್ಲಿ ತೊಡಗಿರುವ ಬ್ಲಾಬ್ ಆನ್ ಎ ಸ್ಟಿಕ್ ರಚನೆಯನ್ನು ಏನೆಂದು ಕರೆಯುತ್ತಾರೆ? ಇದು ಸ್ಪೊರಾಂಜಿಯಾ ಅಂತೀವಿ. ಯಾವುದು? ಸ್ಪೊರಾಂಜಿಯಾ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಇದು ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು ಬರುವಂಥವು ಗಣಿತಕ್ಕೆ ಸಂಬಂಧಪಟ್ಟದ್ದು ಬಹಳಷ್ಟು ಈಜಿ ಇರ್ತಾವೆ. ಸರಾಸರಿ ಮೇಲೆ ಕ್ವಶನ್ ಕೇಳ್ಯಾರ. ಇವೆಲ್ಲಗಳ ಸರಾಸರಿ ಎಷ್ಟು ಅಂದಾಗ ಎಲ್ಲ ಕೂಡಿಸ್ತೀರಿ. ಎಷ್ಟು ಅದಾವ ಟೋಟಲ್ ಕೂಡಿಸಿದ್ರೆ 40 ಆಯಿತು. ಒಟ್ಟು ಸಂಖ್ಯೆಗಳು 5 ಅದಾವೆ. 5 1 5 8 40. ಇವುಗಳ ಸರಾಸರಿ 8. ಆಪ್ಷನ್ ನಂಬರ್ 4 ಈಸ್ ರೈಟ್. ಓಕೆ. ಡನ್. ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟು 4 ಮತ್ತು 6ರ ಲಸ ಅಂತಂದಾಗ 4 ಮತ್ತು 6ರ ಲಸ ಹೆಂಗೆ ತೆಗಿತೀರಿ? ಸಣ್ಣ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೊತ 2 2 2 3 ನೆಕ್ಸ್ಟು 2 1 3 3 ನೆಕ್ಸ್ಟ್ 3 1 ಕೊನೆಯಲ್ಲಿ 1 1 1 ಬರುವವರೆಗೂ ಮಾಡೋದು ಲಸ. 2 2 4 4 3 12 ಇವುಗಳ ಲಸ. ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟು 0.25 0.147 ಮೈನಸ್ ಅಂದಾಗ ಫಸ್ಟ್ ಇವನ್ನ 2 ಕೂಡಿಸ್ಬೇಕು, ಆಮೇಲೆ ಇದನ್ನು ಮೈನಸ್ ಮಾಡಬೇಕು. ಹೌದಾ? 0.25 ಆಮೇಲೆ 1.47 7 3 10 12 4 6 1 7 1.17 ಒಳಗೆ 0.46 ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ರೀ? ಇಲ್ಲಿ ಇಲ್ಲೇನು 70. ಓಕೆ 7.2 ಅದಲ್ಲ. ಒಂದೇ ನಿಮಿಷ ಬಂದದ್ದು ಆನ್ಸರನ್ನು ಕರೆಕ್ಟ್ ಬರೀ. ಓಕೆ. ಈ ಬಂದಂತಹ ಆನ್ಸರ್ ಒಳಗೆ ನಾವು ಏನು ಮೈನಸ್ ಮಾಡಬೇಕಪ್ಪ ಅಂತಂದ್ರೆ ಈಗ ಬಂದಂಥ ಆನ್ಸರು ಇದರೊಳಗೆ 0.46 ಮೈನಸ್ ಮಾಡಬೇಕು. ಓಕೆ. ಈ 2ರೊಳಗೆ 6 ಹೋಗುತ್ತೇನೋ ಇಲ್ಲ. ಆವಾಗ ಕೊನೆಯಲ್ಲಿ ಮತ್ತೇನು ಉಳಿತದ? 12ರಾಗ 6 ಹೋದ್ರೆ 6 ಉಳಿತದೆ. ಲಾಸ್ಟ್ ಅಂಕಿ 6 ಇಲ್ಲದ ನೋಡಿರಿ. ಪಾಯಿಂಟ್ ಆದಮೇಲೆ 2 ಅಂಕಿ ಬರ್ತಾವೆ. ಲಾಸ್ಟ್ 6 ಇರೋದು ಯಾವುದು? 1.26 ಇಸ್ ಫೈನಲ್ ಆನ್ಸರ್. ಅಂದರೆ 1.26 ಅಂದರೆ ಕೊನೆಯ ಅಂಕಿಯ ಮೂಲಕ ನೀವು ಆನ್ಸರನ್ನು ಫೈನ್ ಮಾಡುವಂಥದ್ದು.
ನೆಕ್ಸ್ಟು 34ನೇದು 4 ಮತ್ತು 5ರ ಲಸ ಅಂತಂದಾಗ 4 ಮತ್ತು 5 ಒಂದೇ ಮಗ್ಗಿಯೊಳಗಿಲ್ಲ, ಆದ ಕಾರಣ ಅವುಗಳ ಎರಡು ಇಂಟು ಮಾಡಿ ಎಷ್ಟು ಬಂತು 20 ಅವುಗಳ ಲಸ ಆಗಿರುವಂಥದ್ದು. ನೆಕ್ಸ್ಟು 35ನೇದು 45%, 45%ಅನ್ನು ಕನಿಷ್ಠ ರೂಪದಲ್ಲಿ ಭಿನ್ನರಾಶಿಯಾಗಿ ಪರಿವರ್ತಿಸಿ ಅಂದಾಗ 45%ಅನ್ನು ತೆಗೆದ್ರೆ ಕೆಳಗಡೆ 100 ಬರಿತೀವಿ. 5 9 5 20 ಹೌದಾ, ಅಂದರೆ 9/20 ಇಸ್ ದಿ ಸಿಂಪ್ಲಿಫೈ ಫಾರ್ಮ್. ಆಪ್ಷನ್ ನಂಬರ್ 2. 36ನೇದು ಇಲ್ಲಿ ಬಹಳಷ್ಟು ಈಜಿ ಅದ ನೋಡಿರಿ. ಎಕ್ಸ್ ಅನುಪಾತ y = 2:3 ಕೇಳ್ಯಾರ, ಕೊಟ್ಟಾರ ಹೌದಾ. ಅವ್ರು ಕೇಳಿದ್ದೇನು y ಅನುಪಾತ x ಅಂತ ಕೇಳ್ಯಾರ, ಅದು 3:2 ಆಗುತ್ತೆ. ಓಕೆ. ನೆಕ್ಸ್ಟು 37ನೇದು 2,000 ರೂಪಾಯಿ ಮೊತ್ತದ ವರ್ಷಕ್ಕೆ 10% ಸರಳ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ 200 ರೂಪಾಯಿ ಬಡ್ಡಿ ದೊರೆಯುತ್ತದೆ ಅಂದಾಗ ಏನು ಮಾಡ್ತೀರಿ, ಟೈಮ್ ಕೇಳ್ಯಾರ. ಟೈಮ್ = ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾರೆ ಎಷ್ಟು 200 × 100 ಡಿವೈಡೆಡ್ ಬೈ 2000 ಆಮೇಲೆ 10% ಬಡ್ಡಿ. 1 2 3 0 ತೆಗೆದುಬಿಡ್ರಿ. ಆಮೇಲೆ ಇದೊಂದು ಹೋಯ್ತು ಇದೊಂದು ಹೋಯ್ತು, ಅಂದರೆ ಎಷ್ಟು ಉಳಿತು 2 ವರ್ಷಗಳು. ಆಪ್ಷನ್ ನಂಬರ್ 2 ಇಸ್ ರೈಟ್. ಸರಳ ಬಡ್ಡಿ ಮೇಲೆ 100% ಒಂದು ಕ್ವಶನ್ ಬರುತ್ತೆ. ಯಾವ್ಯಾವ ಟಾಪಿಕ್ಕು ಭಾಳಷ್ಟು ಇಂಪಾರ್ಟೆಂಟ್ ಹೇಳಿ ನಾನು ಯಾವ ಟಾಪಿಕ್ ಮೇಲೆ ಏನು ಮಾಡ್ಬೇಕಂತೇಳಿ ಹೇಳ್ತೀನಿ. ಓಕೆ, ಇವು ಕ್ವಶನ್ ಪೇಪರನ್ನು ಮುಗಿಸ್ಕೊಟ್ಟಿವಿ. 5 ಬಾಹುಗಳನ್ನು ಹೊಂದಿರುವಂತಹ ಭುಜಾಕೃತಿಗೆ ಪಂಚಭುಜಾಕೃತಿ ಅಂತೀವಿ ಅಥವಾ ಇಂಗ್ಲೀಷ್ನ ಪೆಂಟಗಾನ್ ಅಂತೀವಿ. ಭಾಳಷ್ಟು ಸಲ ಕ್ವಶನ್ ಬಂದದ. ನೆಕ್ಸ್ಟು 5 ಸಂಖ್ಯೆಗಳ ಸರಾಸರಿ 12. 5 ಸಂಖ್ಯೆಗಳ ಸರಾಸರಿ 12 ಅಂತಾರೆ. 12 ಇದ್ಲೆ 60 ಆಯಿತು. 4 ಸಂಖ್ಯೆಗಳ ಮೊತ್ತ ಎಷ್ಟದ ರೀ, 4 ಸಂಖ್ಯೆದ ಮೊತ್ತ 50 ಅದ. ಅಂದರೆ ಎಷ್ಟು ಉಳಿತು 10 ಉಳಿತು. ಅಂದ್ರೆ ಇಲ್ಲಿ ಒಂದು ಸಂಖ್ಯೆ ಓದದ, ಅದ ಉಳಿದ ಸಂಖ್ಯೆ ಯಾವುದು 10. ಆಪ್ಷನ್ ನಂಬರ್ ಫಸ್ಟ್ 1 ಇಸ್ ರೈಟ್. ನೆಕ್ಸ್ಟು 40ನೇದು ಭಿನ್ನ ರಾಶಿಗಳ ಸಂಕಲನ ಅದ ರೀ. 5 / 4 + 2 / 3 ಅದ. ಈಗ 4 ಮತ್ತು 3 ಬೇರೆ ಬೇರೆ ಸಂಖ್ಯೆ ಅದ. 4 3 12 ಲಸ ಆಯಿತು. ನೆಕ್ಸ್ಟು ಇಲ್ಲಿ 4 ಅದ, ಕೆಳಗಡೆ ಅದು 12 ಆಗ್ಬೇಕಂದ್ರೆ ಇಂಟು 3 ಮಾಡ್ತೀನಿ. ಇಲ್ಲಿ 3 ಅದ, ಇದಕ್ಕೆ ಇಂಟು 4 ಮಾಡ್ತೀನಿ. 5 3 15 2 4 8 ಹೌದಾ. 15 ಪ್ಲಸ್ 5 3 15 4 2 8. 15 + 8 ಅಂದಾಗ ಎಷ್ಟು ಬಂತು 15 1 23 ಅಲ್ಲ. ಓಕೆ, 23 / 12 ಅಂದ್ರೆ ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು 41ನೇ ಕ್ವಶನ್. ಅನಿತಾ ತನ್ನ ಮಾಸಿಕ ಆದಾಯದ 10% ದೇಣಿಗೆ ನೀಡುತ್ತಾರೆ. ಅವರ ಮಾಸಿಕ ಆದಾಯ 25,000 ಆದರೆ ಒಂದು ತಿಂಗಳಲ್ಲಿ ಎಷ್ಟು ಹಣವನ್ನು ದೇಣಿಗೆ ನೀಡುತ್ತಾರೆ. ಅಂದರೆ 25,000ದ 10% ಅಂತ ಕೇಳ್ಯಾರ. 10% ಅಂದರೆ ಏನು ಮಾಡ್ತೀರಿ, 1 0 ಹಾರಿಸ್ರಿ, ಈ 0 ಈ 0 ಅಂದರೆ 2,500. ಓಕೆ. ನೆಕ್ಸ್ಟು 42. ಒಬ್ಬ ಹುಡುಗನ ವಯಸ್ಸು 7 ವರ್ಷ ಮತ್ತು ಅವನ ತಂದೆಯ ವಯಸ್ಸು 35 ವರ್ಷ. ಹುಡುಗನ ವಯಸ್ಸಿಗೆ ತಂದೆಯ ವಯಸ್ಸಿನ ಅನುಪಾತ ಎಷ್ಟು ಅಂದ್ರೆ 7:35. ಇವು ಎರಡು ಒಂದ ಮಗ್ಗಿಯೊಳಗೆ ಹೋಗ್ತಾವೆ, ಆದ ಕಾರಣ 7 1 7 5 35 1:5. ಇದರ ಆನ್ಸರ್ ಎಷ್ಟು 1. ಓಕೆ. ನೆಕ್ಸ್ಟು 43ನೇ ಕ್ವಶನ್ ನೋಡಿ. ಒಬ್ಬ ವ್ಯಕ್ತಿಯು ಒಂದು ಕೆಲಸವನ್ನು 50 ದಿನಗಳಲ್ಲಿ ಮುಗಿಸುತ್ತಾನೆ. ಒಬ್ಬ ವ್ಯಕ್ತಿಯು ಒಂದು ಕೆಲಸವನ್ನು 50 ದಿನದಲ್ಲಿ ಮುಗಿಸುತ್ತಾನೆ. 5 ದಿನಗಳಲ್ಲಿ ಎಷ್ಟು ಕೆಲಸವನ್ನು ಮುಗಿಸುತ್ತಾನೆ ಅಂತಂದಾಗ ಈಗ ನೋಡಿರಿ, 50 ದಿನದಾಗ ಮುಗಿಸ್ತಾನೆ ಅಂದ್ರೆ ಒಂದು ಕೆಲಸ ಎಷ್ಟು ದಿನದಾಗ ಮುಗಿಸ್ತಾನೆ, 5 ದಿನದಾಗ ಎಷ್ಟು ಮುಗಿಸ್ತಾನೆ ಅಂತ ಕೇಳಿದ್ರೆ 5 1 5 10 ಅಂದ್ರೆ 1/10 ಇಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 44. ಒಂದು ಸಂಖ್ಯೆಯ 6ರಷ್ಟು ಅಂದರೆ ಒಂದು ಸಂಖ್ಯೆಯ 6ರಷ್ಟು 72 ಆದರೆ ಆ ಸಂಖ್ಯೆ ಯಾವುದು ಅಂತಂದಾಗ 6 ಈ ಕಡೆ ಕಳಿಸ್ರಿ. x = 72/6 ಅಂತಂದಾಗ 6 1 6 1 6 6 2 12 ಅಂದರೆ ಎಕ್ಸ್ ಆ ಸಂಖ್ಯೆ ಯಾವುದು 12 ಆಗಿದೆ. ಓಕೆ. ನೆಕ್ಸ್ಟ್ 13 ಸೆಂಟಿಮೀಟರ್ ಬದಿಯನ್ನು ಹೊಂದಿರುವ ಚೌಕದ ಸುತ್ತಳತೆ ಅಂದಾಗ ಚೌಕದ ಸುತ್ತಳತೆ ಅಂತಂದರೆ 4a ಮಾಡ್ತೀವಿ ಹೌದಾ. 4a ಅಂತಂದಾಗ ನಮ್ಮದು 4a ಅಂದ್ರೆ ಇಲ್ಲಿ 4 ಅಂದರೆ 4 ಬರ್ಕೋರಿ. a ಅಂದರೆ ಎಷ್ಟು ಅದ ರೀ 13. 13 4 ಎಷ್ಟು 52 ಸೆಂಟಿಮೀಟರ್ಗಳು. ಆಪ್ಷನ್ ನಂಬರ್ 3 ಇಸ್ ರೈಟ್. ನೆಕ್ಸ್ಟ್ ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟದಾಯಿತು. ಇನ್ನು ರೀಸನಿಂಗ್ ಸಂಬಂಧಪಟ್ಟಂಥ ಮೊದಲ ಕ್ವಶನ್. ಇಲ್ಲಿ ಇಂಗ್ಲೀಷಲ್ಲಿ ಬರುವಂಥ ಶಬ್ದಗಳನ್ನು ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಇರುವಂಥ ಅದರಂಗ ಬರೀರಿ ಅಂತ ಹೇಳ್ಯಾರ. ಫಸ್ಟಿಗೆ ಬರುವಂಥದ್ದು ಬ್ಯಾಂಕ್ ಅಂತ ಶಬ್ದ ಬರುತ್ತೆ, ಅಂದರೆ 2ನೇ ಅಕ್ಷರ ಬರುತ್ತೆ
ಓಕೆ. ನೆಕ್ಸ್ಟು ಬಿ ಆದಮೇಲೆ ಸಿ ಬರುತ್ತೆ, ಅಂದರೆ 4ನೇ ಅಕ್ಷರ ಬರುತ್ತೆ. ಆಮೇಲೆ ಜಿಗಿಂತ ಮುಂಚೆ ಎಫ್, ಹೌದಾ, ಎಫ್ ಬರುತ್ತೆ. ಅಂದ್ರೆ ಫಸ್ಟ್ ಆಯಿತು. ಅಂದರೆ 2 4 1 3 ಆಪ್ಷನ್ ನಂಬರ್ 3rd ಒನ್ ಈಸ್ ರೈಟ್. ಓಕೆ, ಡನ್. 47ನೇ ಪ್ರಶ್ನೆ. ಉತ್ತರಕ್ಕೆ ಮುಖ ಮಾಡಿ ನಿಂತಿರುವ 29 ವಿದ್ಯಾರ್ಥಿಗಳಲ್ಲಿ ಅಣಯ್ಯ ಅವರ ಸ್ಥಾನದ ಬಲ ತುದಿಯಿಂದ 16 ಅದ. ಅದನ್ನು ಟೋಟಲ್ಗಳು ಮೈನಸ್ ಮಾಡಿರಿ. ಎಷ್ಟಾಯಿತು? 13 ಆಯಿತು. ಈಗ ಎಡ ತುದಿಯಿಂದ ಅಂದರೆ ಇನ್ನೂ ಒಂದು ಸಲ ಕೌಂಟ್ ಮಾಡ್ತೀವಿ. ಟೋಟಲ್ ಎಷ್ಟು? 14ನೇ ಸ್ಥಾನದಲ್ಲಿ ಅವರು ಇರುವಂಥದ್ದು. ಓಕೆ. 48ನೇ ಕ್ವಶನ್ ನೋಡಿರಿ. ಇಂಗ್ಲೀಷ್ ಆಕಾರದಲ್ಲಿ ಇಲ್ಲಿ ಏನೇನು ಕೊಟ್ಟಾರ? ಒಂದು ಅಕ್ಷರವನ್ನು ಬಿಟ್ಟಾರ. FW FTS ಅಂತೇಳಿ ಕೊಟ್ಟಾರ. ಇಲ್ಲಿ ನೋಡಿರಿ -1 ಹಿಂಗೆ ಮಾಡ್ಕೊಂಡು ತೆಗ್ಯಾರ ಅವರು. ವಿ ಆದಮೇಲೆ W ಅಂದ್ರೆ -2 ಮಾಡ್ಯಾರ. ನೆಕ್ಸ್ಟ್ ಏನು ಮಾಡ್ಯಾರ? -1 UVW. ಓಕೆ, UVW. ಓಕೆ, -2 -1 ನೆಕ್ಸ್ಟು -2 ನೆಕ್ಸ್ಟು -1 ನೆಕ್ಸ್ಟ್ ಏನು ಮಾಡಬೇಕು? -2 ಎಸದು -2 ಅಂದ್ರೆ ಕ್ಯೂ ಬರುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 49ನೇ ಕ್ವಶನ್ ನೋಡಿರಿ. ಒಂದು ನಿರ್ದಿಷ್ಟ ಕೋಡಿಂಗ್ ಭಾಷೆಯಲ್ಲಿ ರೇಸ್ ಎಂಬ ಪದವನ್ನು ಕೇವ್ ಅಂತ ಬರ್ತಾರೆ. ಓಕೆ, ಇಲ್ಲ, ರೇಸ್ ಎಂಬ ಪದವನ್ನು ಈ ಅಕ್ಷರಗಳಿಂದ ಬರ್ತಾರೆ. ಅಂದ್ರೆ ನೋಡಿರಿ, ರೇಸ್ RACE ಎಂಬ ಪದವನ್ನು 6 2 3 5 ಅಂತ ಬರ್ತಾರೆ. ನೆಕ್ಸ್ಟು CAVE ಎಂಬ ಪದವನ್ನು 3 2 8 5 ಅಂತ ಬರ್ತಾರೆ. ಇಲ್ಲಿ ಕೇಳಿದ್ದು ವಿ ಎಂಬ ಪದ. ಅಂದ್ರೆ 3 ಅಕ್ಷರಗಳು ಸೇಮ್ ಇರ್ತಾವೆ ನೋಡಿರಿ. ACE ಅದಾವ, ACE 3 ಕಾಮನ್ ಅದಾವೆ. ಇಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು 2 ಅಕ್ಷರ, ಒಂದು R ಅದ, ಒಂದು ವಿ ಅದ. ಇಲ್ಲಿ 3 ಅಂಕಿಗಳು ಸೇಮ್ ಇರ್ತಾವೆ. ಅವ್ನು ಹೊರಗೆ ತೆಗಿ. ಒಂದು 5 ಅದ, 2 ಅದ, ಇಲ್ಲಿ 2 5 ಅದ, 3 ಅದ, 3 ಅದ. ಇನ್ನು ಉಳಿದಂತಹ ಅಂಕಿಗಳು ಅವುಗಳಿಗೆ ಸಂಬಂಧ. ವಿ ಅಂತಂದರೆ ಎಷ್ಟು? 8. ಅವ್ರು ಕೇಳಿದ್ದೆ ಅದು ವಿ ಅಂದ್ರೆ ಕೇಳಿದ್ದಾರೆ. ನೆಕ್ಸ್ಟು 50ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇಲ್ಲಿರುವಂಥದ್ದು ಈ ಕೊಟ್ಟಿರುವ ಸರಣಿಯಲ್ಲಿ ಅಧ್ಯಯನ ಮಾಡಿ 7 ಎಷ್ಟು ಅದಾವ ಅಂತಂದಾಗ 7 ಇಲ್ಲಿ 1 ಅದರ ಸೆಂಟ್ರದಾಗ. ಅಂದ್ರೆ 1 ಇಲ್ಲಿ ಇರುವಂಥದ್ದು, 7 ಅನ್ನೋದು 1 ಅದ. ಸೊ ಈ ರೀತಿ ನಿಮಗೆ ಏನಾಗೈತೆ ರೀ, 10ನೇ ಮಾಡೆಲ್ ಟೆಸ್ಟ್ ಇದು, 10th ಮಾಡೆಲ್ ಟೆಸ್ಟು. ಓಕೆ, ನೆಕ್ಸ್ಟ್ ಏನಿದೆ 11ನೇ ಮಾಡೆಲ್ ಟೆಸ್ಟನ್ನು ನಿಮ್ಮ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ 11ನೇ ಟೆಸ್ಟನ್ನು ಮಾಡಿ ನಿಮ್ಮನ್ನು ತರ್ತೀನಿ. ಅದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.